ಸೀರಿಯಸ್ ಸೀನ್ಸ್ ಅನ್ನು ಒಂದು ಕಾಮಿಡಿ ಪಂಚ್ಗಳನ್ನ ಕೊಟ್ಟಿದ್ದಾರೆ ವಿಚ್ ಮೇಕ್ಸ್ ಇಟ್ ಮೋರ್ ಲೈಟರ್. Lovey-dovey ಆಯಿತು ಆ್ಯಂಡ್ ಸೆಕೆಂಡ್ ಹಾಫ್ ವಾಸ್ ಅ ಲಿಟಲ್ ಮೋರ್ ಸೀರಿಯಸ್ ದ್ಯಾನ್ ದ ಫಸ್ಟ್ ಹಾಫ್. ಬಟ್ ಓವರ್ ಐ ಥಿಂಕ್ ಲೊಕೇಶನ್ಸ್ ಆಗಲಿ ಹಾಡು ಹಾಗೂ ಎಲ್ಲರೂ ಅವರವರ ಪಾತ್ರ ಬಹಳ ಚಂದವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಒಳ್ಳೆ ಕಮರ್ಷಿಯಲ್ ನನ್ನ ಫ್ರೆಂಡ್ ದಿವ್ಯಾ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸೋಷಿಯಲ್ ಮೆಸೇಜ್ ಇದೆ ಆ್ಯಂಡ್ ಸಮಾಜದಲ್ಲಿ ಏನೇನು ನಡೀತಾವೆ, ಡಾರ್ಕ್ ಶೇಡಲ್ಲಿ ಅಂಡರ್ಗ್ರೌಂಡಲ್ಲಿ ಏನೇನು ನಡೀತಾವೆ, ತುಂಬ ಸಮಾಜಕ್ಕೆ ಗೊತ್ತಿಲ್ಲದಿರೋ ವಿಷಯ ತಿಳಿಸ್ಕೊಂಡಿದ್ದಾರೆ. ಫಸ್ಟ್ ಹಾಫ್ ಒಂದು ಸ್ವಲ್ಪ ಸ್ಲೋ ಅನಿಸ್ತು, ಬಟ್ ಸೆಕೆಂಡ್ ಹಾಫ್ ಪೂರ ಪಿಕಪ್ ಆಯಿತು. ನನಗೆ ಅದಂತೂ ಟ್ವಿಸ್ಟ್ ಮೇಲೆ ಟ್ವಿಸ್ಟಿಗೆ ಟ್ವಿಸ್ಟ್ಗಳಿದೆ. ಮತ್ತೆ ಮಾರಾಟ ಮಾಡೋದು ಅಂದರೆ ಮಾನ ಇದ್ದದ್ದು ಅಂತ, ಸೀರೆ ಮಾರಾಟ ಮಾಡೋದು ಅಂದರೆ ಮಾನ ಇರೋದು ಅಂತ, ಈ ಎರಡರ ನಡುವಿನ ಒಂದು ಅಪರೂಪದ ಪ್ರೇಮ ಕಥೆ ಇದೆ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ಒಂದು ಕನ್ನಡದ ಸ್ಪೆಷಲ್ ಸಿನಿಮಾ ಬಂದಿದೆ, ದಯವಿಟ್ಟು ಎಲ್ಲರೂ ನೋಡಿ ಹರಸಿ. ಎಲ್ಲರ ಪರವಾಗಿ ಗುಜ್ಜು ನಿನಗೆ ಒಳ್ಳೆಯದಾಗಲಿ ಮೇಲೆ ಸಿನಿಮಾ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಅದ್ಭುತವಾಗಿದೆ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಗ್ತದೆ, ಏನು ವರ್ಡ್ಸೇ ಬರ್ತಾ ಇಲ್ಲ. ಸೊ ಎಲ್ಲರೂ ಚೆನ್ನಾಗಿದೆ ಅಂತ ಎಲ್ಲ ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ. ಎಲ್ಲರೂ ಒಂದೇ ಸೆಂಟೆನ್ಸ್ ಇಟ್ಟು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಮೋಷನ್ಸ್ ಆ್ಯಕ್ಚುಲಿ ನಿಮ್ಮ ಒಂದು ದಿವ್ಯಾ ಅವರ ಒಂದು ಲವ್ ಕಾಂಬಿನೇಷನ್ ಎಲ್ರಿಗೂ ಇಷ್ಟ ಆಗ್ತಾ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಗಿರ್ಕಿ ಅನ್ನೋ ಒಂದು ಮೂವಿ ಪ್ರೀಮಿಯರ್ ಶೋಗೆ ಬಂದಿದ್ದೀನಿ. ಇದು ತರಂಗ ವಿಶ್ವ ಅವರು ಪ್ರೊಡ್ಯೂಸ್ ಮಾಡಿ ಮತ್ತು ನಡೆಸಿರುವಂಥ ಸಿನಿಮಾ. ಬನ್ನಿ ಮೂವಿ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ. ಇವಾಗ ತಾನೇ ಇಂಟರ್ವಲ್ ಮುಗಿಸ್ಕೊಂಡ್ಬಂದಿದ್ದೀವಿ. ಮೂವಿ ತುಂಬ ಚೆನ್ನಾಗಿದೆ, ಒಳ್ಳೆ ಕ್ಯೂಟ್ ಲವ್ ಸ್ಟೋರಿ ಎಲ್ಲ ಚೆನ್ನಾಗಿದೆ. ಇನ್ನು ಮುಂದೆ ಹೇಗಿರುತ್ತೆ ಅಂತ ಬನ್ನಿ ನೋಡೋಣ. ಡೆಫಿನೆಟ್ಲಿ ಒಂದು ಒಳ್ಳೆ ಸಿನಿಮಾ. ಫಸ್ಟ್ ಹಾಫ್ ಅಂತೂ ಹೇಗೆ ಹೇಳುವ ತುಂಬ ಜೋವಿಯಲ್ ಆಗಿ ಲವಿ-ಡವಿ ಎಲ್ಲ ಇತ್ತು ಆ್ಯಂಡ್ ಸೆಕೆಂಡ್ ಹಾಫ್ ವಾಸ್ ಅ ಲಿಟಲ್ ಮೋರ್ ಸೀರಿಯಸ್ ದ್ಯಾನ್ ದ ಫಸ್ಟ್ ಹಾಫ್. ಬಟ್ ಓವರ್ ಐ ಥಿಂಕ್ ಲೊಕೇಶನ್ಸ್ ಆಗಲಿ ಹಾಡು ಹಾಗೂ ಎಲ್ಲರೂ ಅವರವರ ಪಾತ್ರ ಬಹಳ ಚಂದವಾಗಿ ಮಾಡಿದ್ದಾರೆ. ಡೆಫಿನೆಟ್ಲಿ ಮಸ್ಟ್ ವಾಚ್. ಗುಡ್ ಲಕ್ ಗಿರ್ಕಿ ಟೀಮ್ಗೆ, ಒಳ್ಳೆಯದಾಗಲಿ. ತುಂಬ ಚೆನ್ನಾಗಿದೆ, ಒಳ್ಳೆ ಕಮರ್ಷಿಯಲ್ ನನ್ನ ಫ್ರೆಂಡ್ ದಿವ್ಯಾ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಗುಡ್ ಐಟಮ್. ಇನ್ನು ಐ ಥಿಂಕ್ ಕನ್ನಡ ಸಿನಿಮಾಗಳನ್ನ ಚೆನ್ನಾಗಿ ಜಾಸ್ತಿ ನೋಡಬೇಕು. ಐ ಥಿಂಕ್ ಇದು ಒನ್ ಆಫ್ ದ ಪ್ರೋಸೆಸ್. ಡೆಫಿನೆಟ್ಲಿ ಚೆನ್ನಾಗಿ ಇಷ್ಟಪಡ್ತೀನಿ. ಈಗ ವಿಜಯ್ ಅವ್ರಿಗೆ ಅವರ ಸಿನಿಮಾ ಗಿರ್ಕಿ ನೋಡ್ಕೊಳ್ತಾರೆ. ಆ್ಯಂಡ್ ಈ ಥರ ಸಿನಿಮಾಗಳು ಆ್ಯಕ್ಚುಲಿ ಈ ನಡುವೆ ತುಂಬ ಕಮ್ಮಿ ಬರ್ತದೆ. ಮೊದಲಿನ ಎಂಟರ್ಟೈನ್ಮೆಂಟ್ ಓರಿಯೆಂಟೆಡ್ ಇದ್ರೂ ಕೂಡ ಈ ಸಿನಿಮಾ ಒಂದು ಸೋಷಿಯಲ್ ಮೆಸೇಜ್ ಇದೆ ಆ್ಯಂಡ್ ಸಮಾಜದಲ್ಲಿ ಏನೇನು ನಡೀತಾವೆ, ಡಾರ್ಕ್ ಶೇಡಲ್ಲಿ ಅಂಡರ್ಗ್ರೌಂಡಲ್ಲಿ ಏನೇನು ನಡೀತಾವೆ, ತುಂಬ ಸಮಾಜಕ್ಕೆ ಗೊತ್ತಿಲ್ಲದಿರೋ ವಿಷಯ ತಿಳಿಸ್ಕೊಂಡಿದ್ದಾರೆ. ಸೊ ತರಂಗ ವಿಶ್ವಾಸರು ಒಳ್ಳೆ ಸಿನಿಮಾಗೆ ಇದೆಲ್ಲ ಕೆಲಸ ಎಲ್ಲ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಎಲ್ಲರೂ ಬಂದು ಗಿರ್ಕಿ ಸಿನಿಮಾದ ಥಿಯೇಟ್ರಲ್ಲೇ ನೋಡಿ. ಓಕೆ, ಟಿ ವಿಯಲ್ಲಿ ಬರುತ್ತೆ, ಆಮೇಲೆ ಪ್ರೈಮಲ್ಲಿ ಬರುತ್ತೆ, ಅದನ್ನೆಲ್ಲ ಬಿಟ್ಟು ಥಿಯೇಟ್ರಲ್ಲಿ ನೋಡಿ. ಥಿಯೇಟ್ರ್ ನೋಡೋ ಎಕ್ಸ್ಪೀರಿಯನ್ಸ್ ಇರ್ತದೆ. ಥ್ಯಾಂಕ್ ಯು. ಆ್ಯಂಡ್ ಇಡೀ ಗಿರ್ಕಿ ಸಿನಿಮಾ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಇವಾಗಲೇ ನಾವು ಈ ಬಿಗ್ಬಾಸ್ ತಂಡ ಸಿನಿಮಾ ಸಕ್ಕತ್ತಾಗಿದೆ. ನಮ್ಮ ದಿವ್ಯ ಅವ್ರಿಗೆಲ್ಲ ವಿಶ್ವ ಮತ್ತು ಎಲ್ಲ ಆ್ಯಕ್ಟರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಕಮರ್ಷಿಯಲ್ ಆಗಿದೆ ಸಿನಿಮಾ. ಆ್ಯಕ್ಚುಲಿ ಅವರೇ ಇವಾಗೆ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಎಲ್ಲ ಆ್ಯಕ್ಟರ್ಸು ಅವ್ರ ಕೆಲಸನ ನೀಟಾಗಿ ಮಾಡಿದ್ದಾರೆ. ಸಾಂಗ್ಸ್ ಇರ್ಬೋದು, ಫೈಟ್ ಇರ್ಬೋದು, ಆಮೇಲೆ ಸೀರಿಯಸ್ ಸೀನ್ಸ್ ಅನ್ನು ಒಂದು ಕಾಮಿಡಿ ಪಂಚ್ಗಳನ್ನ ಕೊಟ್ಟಿದ್ದಾರೆ ವಿಚ್ ಮೇಕ್ಸ್ ಇಟ್ ಮೋರ್ ಲೈಟರ್ ಆ್ಯಂಡ್ ಸಾಕಷ್ಟು ಟ್ವಿಸ್ಟ್ಗಳಿದೆ ಸೆಕೆಂಡ್ ಹಾಫ್ಗಳಿದೆ ವಿಚ್ ಈಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ರಘು ವೈಲ್ಡ್ ಸ್ಟೋರಿ ರಘು ಗೌಡ ಅವರು ತುಂಬ ಚೆನ್ನಾಗಿ ವಿಮರ್ಶೆ ಕೊಡ್ತಾರೆ. ನೀರಿ ನಾನು ಮುಗಿಸ್ಬಿಡ್ತೀನಿ. ಆ್ಯಕ್ಚುಲಿ ಸೆಕೆಂಡ್ ಹಾಫಲ್ಲಿ ಟ್ವಿಸ್ಟ್ಗಳು ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಅಂದು ಇನ್ನೊಂದು ಹೇಳೋದು ಮರ್ತೋದ್ರೆ ಏನು ಅಂತ ಸೋಷಿಯಲ್ ಮೆಸೇಜ್ ಇದೆ. ಸೊ ಅಂಡ್ ಯಾ ಫಸ್ಟ್ ಹಾಫ್ ಒಂದು ಸ್ವಲ್ಪ ಸ್ಲೋ ಅನಿಸ್ತು, ಬಟ್ ಸೆಕೆಂಡ್ ಹಾಫ್ ಪೂರ ಪಿಕಪ್ ಆಯಿತು. ನನಗೆ ಅದಂತೂ ಟ್ವಿಸ್ಟಿಗೆ ಟ್ವಿಸ್ಟ್ಗಳಿದೆ. ಸೊ ಇಟ್ಸ್ ಕ್ವೈಟ್ ಎಂಗೇಜಿಂಗ್.
ನಾನು ಹೇಳಿದಂಗೆ ನಾನು ಹೇಳಿದಂಗೆ ಸೊ ಐ ವಾಸ್ ಹ್ಯಾಪಿ ಟು ಸಿ ಡೀಲ್ ಆ್ಯಂಡ್ ತರಂಗ ವಿಶ್ವ ಅವ್ರದ್ದು ಯೂಶಲಿ ನಾವು ಅವ್ರದ್ದು ಕಾಮಿಡಿ ರೋಲ್ಸ್ ನೋಡ್ತಾ ಇರ್ತೀವಿ ಇದರಲ್ಲಿ ಸ್ವಲ್ಪ ಸೀರಿಯಸ್ ಶೇಡ್ ಕೂಡ ಇತ್ತು ಆ್ಯಂಡ್ ಐ ವಾಸ್ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ಸ್ಗೂ ಅಷ್ಟೇ ಡಿಫ್ರೆಂಟ್ ಶೇಡ್ಸ್ಗಳಿದೆ, ಒಂದೇ ಥರ ಇಲ್ಲ. ಒಬ್ಬರು ಇನ್ನೋಸೆಂಟ್ ಕ್ಯಾರಿ ಆಗೋದಿಲ್ಲ, ಆ್ಯಂಡ್ ವಿಲನ್ ಅಂದರೆ ವಿಲನ್ ಥರನೇ ಕ್ಯಾರಿ ಆಗೋದಿಲ್ಲ. ಪ್ರತಿಯೊಂದು ಡಿಫ್ರೆಂಟ್ ಶೇಡ್ಸ್ ಇದೆ. ಸೊ ಇಟ್ಸ್ ಆಲ್ ಬ್ಯೂಟಿಫುಲ್. ಸೊ ಆಲ್ ಮಿಸ್ ಮಾಡದೆ ಥಿಯೇಟ್ರಲ್ಲಿ ಬಂದು ನೋಡಿ. ಆಲ್ ದಿ ಬೆಸ್ಟ್. ಆಲ್ ದ ಬೆಸ್ಟ್. ಎರಡು ವಿಷಯ ಹೇಳ್ಬಿಡ್ತೀನಿ. ಮೊದಲು ತರಂಗ ವಿಶ್ವ ಪ್ರೊಡ್ಯೂಸರ್ ಆಗಿದ್ದಾರೆ, ಅವರಿಗೆ ಆಲ್ ದ ಬೆಸ್ಟ್. ಆಮೇಲೆ ನಮ್ಮ ದಿವ್ಯ ಹುಡುಗ ಇದೆ, ವಿಲೋಕ್ ರಾಜ್ ಅಂತ ಹೀರೋ, ತುಂಬ ಒಳ್ಳೆ ಅಟೆಂಪ್ಟ್ ಮಾಡಿದ್ದಾರೆ. ಒಂಥರ ಕನ್ನಡದಲ್ಲಿ ಒಂದು ಲೋಕಲ್ ಸಲ್ಮಾನ್ ಖಾನ್ ಥರ ಕಾಣ್ತಾರೆ. ಮದ್ಯ ಮಾರಾಟ ಮಾಡೋದು ಅಂದರೆ ಮಾನ ಇದ್ದದ್ದು ಅಂತ, ಸೀರೆ ಮಾರಾಟ ಮಾಡೋದು ಅಂದರೆ ಮಾನ ಇರೋದು ಅಂತ. ಈ ಎರಡರ ನಡುವಿನ ಒಂದು ಅಪರೂಪದ ಪ್ರೇಮ ಕಥೆ ಇದೆ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ಒಂದು ಕನ್ನಡದ ಸ್ಪೆಷಲ್ ಸಿನಿಮಾ ಬಂದಿದೆ, ದಯವಿಟ್ಟು ಎಲ್ಲರೂ ನೋಡಿ ಹರಸಿ. ಎಲ್ಲರ ಪರವಾಗಿ ಗುಜ್ಜು ನಿನಗೆ ಒಳ್ಳೆಯದಾಗಲಿ ಮಗಳೇ. ಎಲ್ಲರಿಗಿಂತ ಮುಖ್ಯವಾಗಿ ಅಂದರೆ ನಮ್ಮ ಸ್ನೇಹಿತೆ ದಿವ್ಯ ಹುಡುಗ ಒಂದು ಅದ್ಭುತ ಕ್ಯಾರೆಕ್ಟರ್ ಮಾಡಿದೆ, ನಂದಿನಿ ಅನ್ನೋ ಪಾತ್ರ. ಮತ್ತು ತರಂಗ ವಿಶ್ವಣ ಸುಮಾರು ವರ್ಷದಿಂದ ನೋಡ್ತಾ ಇದ್ದೀವಿ, ಅದ್ಭುತ ಕಾಮಿಡಿ. ಅವರು ನಿರ್ಮಾಪಕರಾಗಿ ಒಂದು ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಮಾಡಿದ್ದಾರೆ, ಅದ್ಭುತವಾಗಿದೆ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ಇಷ್ಟು ಸಿಕ್ಕಾಪಟ್ಟೆ ಇದೆ, ಕಲ್ಪನೆ ಮಾಡ್ಕೊಳ್ಳೋದ್ರಲ್ಲ. ದಯವಿಟ್ಟು ಹೊಸ ತಂಡ ಹೊಸ ಪ್ರಯತ್ನ ಮಾಡಿದೆ, ದಯವಿಟ್ಟು ಥಿಯೇಟರ್ ಬಂದಿದ್ದ ಸಿನಿಮಾ. ಗಿರ್ಕಿಗೆ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಅದು ಇಷ್ಟೊಂದು ಜನ ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ದಾರೆ, ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ, ಏನು ವರ್ಡ್ಸೇ ಬರ್ತಾ ಇಲ್ಲ. ಸೊ ಎಲ್ಲರೂ ಚೆನ್ನಾಗಿದೆ ಅಂತ ಎಲ್ಲ ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ. ಎಲ್ಲರೂ ಒಂದೇ ಸೆಂಟೆನ್ಸ್ ಇಟ್ಟು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನೋಸೆನ್ಸ್ ಆ್ಯಕ್ಟಿಂಗ್, ನಿಮ್ಮ ಒಂದು ದಿವ್ಯ ಅವರ ಒಂದು ಲವ್ ಕಾಂಬಿನೇಷನ್ ಎಲ್ರಿಗೂ ಇಷ್ಟ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಮೂವಿಗೆ ಇಷ್ಟೊಂದು ರೆಸ್ಪಾನ್ಸ್ ಸಿಕ್ಕಿರೋದಕ್ಕೆ ಆಬ್ವಿಯಸ್ಲಿ ಐ ಆಮ್ ವೆರಿ ಹ್ಯಾಪಿ. ಯಾಕೆಂತಂದರೆ ಒಂದು ನಾವು ಏನು ಸ್ಕ್ರೀನಿಂದ ಏನು ಕಷ್ಟಪಟ್ಟಿದ್ವೋ ಅದೆಲ್ಲ ಇವತ್ತೆಲ್ಲ ನನಗೆ ಏನು ನೆನಪಾಗ್ತಾಯಿಲ್ಲ. ಇವತ್ತು ಜನ ಕೊಡ್ತಾ ಇರೋ ರಿವ್ಯೂ ಅದೆಲ್ಲ ನೋಡಿದಾಗ ಸೊ ನನಗೆ ತುಂಬ ಖುಷಿ ಆಗ್ತದೆ. ಸೆಲೆಬ್ರಿಟೀಸ್ ಜೊತೆ ಮೂವಿ ನೋಡಿದ್ದೆ ಹೇಗೆ? ಸೆಲೆಬ್ರಿಟಿಗಳ ಜೊತೆ ಸಿನಿಮಾ ನೋಡೋದು ಯೂಶಲಿ ಏನಂತಂದರೆ ಅವ್ರಿಗೆ ಟೆಕ್ನಿಕಲಿ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಎಲ್ಲ ರೀತಿ ಸ್ಕಿಲ್ಡ್ ಆಗಿರ್ತಾರೆ. ಸೊ ಒಂದು ಭಯ ಇರುತ್ತೆ, ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಏನು ರಿಯಾಕ್ಟ್ ಮಾಡ್ತಾರೆ, ಸೊ ಜಾಸ್ತಿ ರಿಯಾಕ್ಟ್ ಮಾಡ್ತಾರೋ ಮಾಡೋದು, ಇದರದೆಲ್ಲ ಒಂದು ಭಯ ಇತ್ತು. ಬಟ್ ಎಂಡ್ ಆಫ್ ದ ಡೇ ಎಲ್ಲರೂ ಒಂದು ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ. ಸೊ ಅದು ಖುಷಿ ಆಗ್ತದೆ. ನಾನು ಮೂವಿ ರಿಲೀಸ್ ಆಗ್ತಿದೆ, ಎಲ್ಲರೂ ಏನು ಹೇಳ್ತಾರೆ ದಯವಿಟ್ಟು. ಸೊ ಈಗಾಗಲೇ ಎಲ್ಲರೂ ಒಂದು ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ ಆಲ್ರೆಡಿ ಸೆಲೆಬ್ರಿಟಿ ಶೋ ಅಲ್ಲಿ. ಸೊ ದಯವಿಟ್ಟು ಎಲ್ಲರೂ ಕರ್ನಾಟಕದಾದ್ಯಂತ ಜನಗಳು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿದ್ದಾರೆ. ಮೂವಿ ತುಂಬ ಚೆನ್ನಾಗಿದೆ, ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿರ್ದೇಶಕರು ತುಂಬ ಒಳ್ಳೆಯ ಒಂದು ಶ್ರಮವನ್ನು ಹಾಕಿದ್ದಾರೆ. 100 ಡೇಸ್ ಅಂತೂ ಗ್ಯಾರಂಟಿ. ಇತ್ತಿತ್ತಲಾಗಿ ಈ ಥರದ್ದು ಮೂವಿಗಳನ್ನು ನೋಡಿರೋದು ನಾವು ಕಷ್ಟ. ತುಂಬಾ ಅಂದರೆ ಯಾವುದೇ ಫ್ರೇಮ್ ಕೂಡ ಬೇಸರ ಬರಲ್ಲ, ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲ ನೋಡಿ. ಮೂವಿ ತುಂಬ ಚೆನ್ನಾಗಿದೆ, ಎಲ್ಲರೂ ಸಹ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. 100 ಡೇಸ್ ಓಡುತ್ತೆ ಅಂತ. ಮೂವಿಯಲ್ಲಿದ್ದ ಹೆಣ್ಮಕ್ಳು ಬಗ್ಗೆ ತಿಳ್ಕೊಳ್ಳೋದು ತುಂಬ ಇದೆ. ಅವರು ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ತಿಳ್ಕೊಳ್ತಾರೆ. ಚೆನ್ನಾಗಿ ನಾನು ಇವಾಗ ತಾನೇ ಗಿರ್ಕಿ ಮೂವಿ ಪ್ರೀಮಿಯರ್ ಶೋ ಇಂದ ಹೊರಗಡೆ ಬಂದೆ. ಮೂವಿ ತುಂಬಾ ಚೆನ್ನಾಗಿತ್ತು, ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಕಥೆ ಇದು. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತರಂಗ ವಿಶ್ವ ಅವರ ಆ್ಯಕ್ಟಿಂಗ್ ಅಂತೂ ಹೇಳಲೇಬಾರ್ದು, ಅಷ್ಟು ಸಖತ್ತಾಗಿ ಮಾಡಿದ್ದಾರೆ. ಈ ಮೂವಿ ಜುಲೈ 8ರಂದು ರಿಲೀಸ್ ಆಗ್ತಾಯಿದೆ. ಎಲ್ಲರೂ ನಿಮ್ಮ ಹತ್ತಿರದ ಥಿಯೇಟ್ರಿಗೆ ಹೋಗಿ ಈ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀವಿ. ಧನ್ಯವಾದಗಳು.